देखिए आज नए पाठ के बारे में जानकारी प्राप्त करेंगे। इस पाठ के बारे में एक तो प्रश्न पूछता हूँ, प्रश्नों के जवाब देना चाहिए। कुछ दास श्रेष्ठ कवियों का नाम बताइए। कुछ दास श्रेष्ठ कवियों का, क्या फिर एक ही कवि का नाम? कनकदास सिडॉन। कनकदास सिडॉन। नेक्स्ट पुरंदरदास सिडॉन। और कबीर दास। और इसके बाद कनकदास, पुरंदरदास, कबीर दास, तुलसीदास, रहीम दास। देखिए ऐसा कवियों का नाम सभी विद्यार्थी जानते हैं। कवि का नाम दास श्रेष्ठ कवि। देखिए आज कबीर के दोहे इस पद्धति के बारे में जानकारी प्राप्त करेंगे। सभी विद्यार्थी किताब देखना चाहिए। मैं इस तरह पढ़ाता हूँ, तुम्हें भी उसी तरह पढ़ाने के लिए कोशिश करना चाहिए। ನಾನು ಯಾವ ರೀತಿ ಓದ್ತೀನೋ ನೀವು ಅದೇ ತರ ಓದಬೇಕು, ಪದ್ಯನ ಬಾಯ್ ಮಾಡಬೇಕಾಗುತ್ತೆ। ಪುಸ್ತಕ ನೋಡ್ಬೇಕು। कबीर के दोहे। अच्छे गुण स्वभाव से मनुष्य को मान सम्मान की प्राप्ति होती है। ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಂದು ಒಳ್ಳೆಯ ಗುಣ, ಒಂದು ಒಳ್ಳೆಯ ಸ್ವಭಾವ, ಒಂದು ಒಳ್ಳೆಯ ರೀತಿ ನೀತಿಗಳನ್ನ ಒಳಗೊಂಡಿದ್ದ ಅಂತಂದ್ರೆ ಆ ಮನುಷ್ಯನಿಗೆ ಏನು ಸನ್ಮಾನಕ್ಕೆ ಪ್ರಾಪ್ತಿ, ಅವನಿಗೆ ಸಾಕಷ್ಟು ಜನ ಸಮಾಜದಲ್ಲಿ ಗೌರವಿಸ್ತಾರೆ। ಆ ವ್ಯಕ್ತಿಯನ್ನ ಗೌರವಿಸಬೇಕಾದ್ರೆ ಆ ವ್ಯಕ್ತಿ ಹತ್ರ ಏನಿರಬೇಕು? ಓ ಅಚ್ಚೆ ಗುಣ್, ಅಚ್ಚೆ ಸ್ವಭಾವ, ಅಚ್ಚೆ ರೀತಿ ನೀತಿ, ಇವುಗಳನ್ನ ಇಟ್ರೆ ಮಾತ್ರ ಯಾರಾದ್ರೂ ಕೂಡ ಬೆಲೆಯನ್ನು ಕೊಡ್ತಾರೆ, ಸಮಾಜದಲ್ಲಿ ಅವರಿಗೆ ಗೌರವ ಸಿಗುತ್ತೆ। बुराई से परंपर स्नेह भाव बढ़ नहीं सकता। बुराई से ಕೆಟ್ಟತನ ಇತ್ತು ಅಂದ್ರೆ ಅವನಲ್ಲಿ ಒಳ್ಳೆ ಅಭ್ಯಾಸಗಳನ್ನ ಒಳಗೊಂಡಿದ್ರೆ ಮಾತ್ರ ಅವರನ್ನ ಜನಗಳು ಸಮಾಜದಲ್ಲಿ ಅವನಿಗೆ ಗೌರವ ಕೊಡ್ತಾರೆ। ಅವನಲ್ಲಿ ಒಂದು ಕೆಟ್ಟತನ, ಕೆಟ್ಟ ನಡತೆ, ದುರಭ್ಯಾಸಗಳನ್ನ ಏನಾದ್ರು ಒಳಗೊಂಡಿದ್ದ ಅಂತಂದ್ರೆ ಯಾರು ಕೂಡ ಅವನ್ನ ಮನೆಗಾಗ್ಲಿ ಹತ್ರ ಆಗ್ಲಿ ಅವನು ಸ್ನೇಹತ್ವ ಪ್ರೀತಿ ವಿಶ್ವಾಸವನ್ನ ಯಾರು ಕೂಡ ಏನ್ ಮಾಡ್ತಾರೆ? ದೂರ ಕಳಿಸ್ತಾರೆ, ದೂರ ಇರ್ತಾರೆ। ದುಷ್ಟನ ಕಂಡ್ರೆ ದೂರ ಇರು, ದುಷ್ಟನ ಕಂಡ್ರೆ ದೂರ ಇರು ಅಂತ ಹೇಳ್ತಾರೆ। ಹಾಗೆ ಅದೇ ರೀತಿ ಮಕ್ಕಳೇ ಮನ್ ವಚನ್ ಅವ್ರ ಕರ್ಮಸೆ ಪವಿತ್ರವು। ಯಾವಾಗಲೂ ಒಬ್ಬ ವ್ಯಕ್ತಿಗೆ ಮನಸ್ಸು, ಹೃದಯ, ಅವನ ರೀತಿ ನೀತಿ ಅವನು ಬಹಳಷ್ಟು ಚೆನ್ನಾಗಿರ್ಬೇಕು। ಯಾರ ಮನಸ್ಸು ಚೆನ್ನಾಗಿರುತ್ತದೋ, ಯಾರಲ್ಲಿ ಒಂದು ಒಳ್ಳೆ ಗುಣಗಳು ಇರ್ತಾವೋ ಅವನಲ್ಲಿ ದೇವರು ನೆಲೆಸಿರ್ತಾನೆ, ಅವನೇ ದೇವರು। ದೇವ್ರನ್ನ ನಾವು ಹುಡ್ಕೊಂಡು ಹೋಗೋದು ಬೇಡ, ನಾವೇ ದೇವರು। ಯಾವಾಗ ನಾವು ದೇವರಾಗೋದಕ್ಕೆ ಸಾಧ್ಯ? ಒಳ್ಳೆ ಸ್ವಭಾವ, ಒಳ್ಳೆ ಗುಣ, ಒಳ್ಳೆಯ ಆಚಾರ ವಿಚಾರಗಳನ್ನ, ಸಂಪ್ರದಾಯಗಳನ್ನ ಒಳಗೊಂಡಿದ್ದಾಗ ನಾವೇ ದೇವರಿಗೆ ಸಮಾನ। ಇಲ್ಲಿ ಹೇಳ್ತಾರೆ ನೋಡಿ, वो कर्म से पवित्र हो, ಭಗವಾನ್ ಕಿ ಭಕ್ತಿ ಕಾ ಸಚ್ಚಾ ರೂಪ। ಇದು ಭಗವಂತನು ಕೊಟ್ಟಿರ್ತಕ್ಕಂಥ ನಿಜವಾದ ರೂಪ, ಇದು ಭಗವಂತ ಕೊಟ್ಟಿರ್ತಕ್ಕಂಥ ನಿಜವಾದ ರೂಪ। ಏನು ಅಂದ್ರೆ ಯಾವ ಮನುಷ್ಯನಲ್ಲಿ ಒಳ್ಳೆಯ ಗುಣ, ಒಳ್ಳೆಯ ಸದ್ಭಾವ, ಸದ್ಗುಣ, ಒಂದು ಆಚಾರ ವಿಚಾರಗಳು, ಅವನ ಮನಸ್ಸು ಪವಿತ್ರವಾಗಿರುತ್ತದೆಯೋ ಅವನ ಮನಸ್ಸಿನಲ್ಲಿ, ಅವನ ಹೃದಯದಲ್ಲಿ ದೇವರು ನೆಲೆಸಿರ್ತಾನೆ। ಅದರಿಂದ ನೀವೆಲ್ಲರ ಹೃದಯ ಸ್ವಚ್ಛಂದವಾಗಿರಬೇಕು। ಒಳ್ಳೊಳ್ಳೆದನ್ನು ಮಾತ್ರ ನೀವು ಕಲ್ಪನೆ ಮಾಡ್ಕೋಬೇಕು, ಕೆಟ್ಟದ್ದನ್ನು ಮಾತ್ರ ಬಿಟ್ಟಾಕೋ। ಒಳ್ಳೆ ವಿಚಾರಗಳನ್ನು ನಾವು ಪುನರ್ಮನನ ಮಾಡ್ಕೋಬೇಕು। ಯಾವುದೇ ಕಾರಣಕ್ಕೂ ಅಶ್ಲೀಲವಾದ ಕೆಟ್ಟದ್ದನ್ನು ಕೇಳಬಾರದು। ಅದಕ್ಕೆ ಇಲ್ಲಿ ದಾಸಶ್ರೇಷ್ಠ ಕವಿಗಳು ಬಹಳ ಸುಂದರವಾಗಿ ಇಲ್ಲಿ ವಿಚಾರಗಳನ್ನ ಹೇಳಿದ್ದಾರೆ ನೋಡಿ। ಐಸಿ ಬನಿ ಭೂಲಿಯೇ ಮನ್ ಕಾ ಆಪ್ ಕೋಯ್ ಔರನ್ಕೋ ಸಿತಲ್ ಕರೈ ಅಪಹೂ ಸಿತಲ್ ಹೋಯ್। ಎಷ್ಟು ಚಂದ ಇದೆ। ಐಸಿ ಬನಿ ಬೋಲಿಯೇ, ಮನುಷ್ಯ ಮಾತನಾಡಿದರೆ ಹೇಗಿರ್ಬೇಕಂತೆ? ಮಾತನಾಡಿದರೆ ಐಸಿ ಬನಿ ಬೋಲಿಯೇ ಮನ್ಕ ಆಪ್ಕೋಯ್, ತನ್ನ ಮನಸ್ಸಿಗೂ ಇತರರ ಮನಸ್ಸಿಗೂ ಸಂತೋಷ ಖುಷಿಯನ್ನ ಕೊಡ್ತಕ್ಕಂಥ ಮಾತಾಡಬೇಕಂತೆ ಮನುಷ್ಯ. ಮಾತನಾಡಿದರೆ
ಯಾವುದೇ ಒಬ್ಬ ವ್ಯಕ್ತಿ ಮಾತನಾಡಿದರೆ ತನ್ನ ಮನಸ್ಸಿಗೂ ಇತರರ ಮನಸ್ಸಿಗೂ ತಂಪೆರೆಯುವಂತ ಸಂತೋಷ ಉಂಟು ಮಾಡ್ತಕ್ಕಂತ ಮಾತನಾಡಬೇಕಂತ, ಅಂತ ಮಾತುಗಳನ್ನ ಆಡ್ಬೇಕಂತ ದಾಸಶ್ರೇಷ್ಠ ಕವಿಗಳು ಹೇಳ್ತಾರೆ. ಅವ್ರನ್ಕೋ ಸಿತಲ್ ಕರೆ, ಮತ್ತೊಬ್ಬರ ಮನಸ್ಸಿಗೂ ಸಂತೋಷ ಆಗ್ಬೇಕು, ತನ್ನ ಮನಸ್ಸಿಗೂ ಸಂತೋಷ ಆಗ್ಬೇಕು. ಅಪ್ಪ ಹೂ ಸಿತಲ್, ಮತ್ತೊಬ್ಬರಿಗೂ ಯಾವುದೇ ತರಹದ ತೊಂದರೆ ಆಗಬಾರ್ದು ಮಾತಿನಲ್ಲಿ. ಎಷ್ಟು ಚೆನ್ನಾಗಿ ಆಡಿನಪ್ಪ. ಅದಕ್ಕೆ ಹೇಳ್ತಾರೆ, ಮಾತೆ ಮುತ್ತು, ಮಾತೆಯ ಮೃತ್ಯು, ಮಾತು ಬೆಳ್ಳಿ, ಮಾತು ಮನುಷ್ಯನಿಗೆ ಬಹಳ ಮುಖ್ಯ ಅಂತ ಗೊತ್ತಾಯ್ತು. ಒಂದು ತುಂಬಾನೇ ಕೆಲವರಿಗೆ ಒಂದು ಏಟ್ ಹೊಡೆದ್ ಬಿಡ್ಲಿ ಏನಾಗಲ್ಲ. ಈ ಮಾತಿದೆಯಲ್ಲ, ಮಾತು ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಕೆಲವರಿಗೆ. ಎಂತ ಮಾತು ಹೇಳ್ದ ಗೊತ್ತಾ ನನಗೆ ಅವನು ಅಂತೀವಿ. ಬೇಕಾದ್ರೆ ಒಂದು ಏಟ್ ಹೊಡೆದ್ ಬಿಡ್ಲಿ ಏನಾಗಲ್ಲ. ಆದ್ರೆ ಈ ಮಾತುಗಳದವಲ್ಲ ತುಂಬಾನೇ, ಹೌದಾ? ಅದಕ್ಕೆ ದಾಸ ಶ್ರೇಷ್ಠ ಕವಿಗಳು ಹೇಳ್ತಾ ಇದ್ದಾರೆ, ಎಂತ ಮಾತು ಹೇಳ್ತಾರೆ ಕಬೀರ್ ದಾಸೋ, ಆ ಪೈಸೆ ವಚನ್ ಬೋಲಿಯೇ. ನಾವೇನಾದ್ರೂ ಒಂದು ಮಾತನಾಡಿದ್ರೆ ಅಪ್ಪ ಅಹಂಕಾರ ಮೀಟ್ ಜಾಯ, ಅದರಲ್ಲಿ ಯಾವುದೇ ರೀತಿಯಾದ ಅಹಂಕಾರದ ಭಾವನೆ ಇರಬಾರ್ದು, ಅಹಂಕಾರದ ಭಾವನೆ ಇರಬಾರ್ದು, ಸಂತೋಷವನ್ನು ಉಂಟು ಮಾಡ್ತಕ್ಕಂತ ಒಂದು ಭಾವನೆ ಇರಬೇಕು. ಅಕ್ಕಿ ಬೋಲಾ ದೂಸರೋನ್ಗೆ ಸಿತಲ್ ಹಿ ಮಿಲೆ, ನಾವು ಮಾತನಾಡ್ತಕ್ಕಂಥದ್ದು ಮತ್ತೊಬ್ಬರ ಮನಸ್ಸಿಗೆ ಸಂತೋಷ ಕೊಡೋದಲ್ಲದೆ ಅಪ್ಪನ ಮುನ್ಬಿ ಸಿತಲ್ಹು, ನನ್ನ ಮನಸ್ಸು ಇತರರ ಮನಸ್ಸು ಖುಷಿಯಾದ ಒಂದು ಒಂದು ವಾತಾವರಣವನ್ನು ಉಂಟು ಮಾಡ್ಬೇಕಂತ ಇಂಥ ಮಾತುಗಳನ್ನು ಆಡಬೇಕಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಈಗ ದಾಸಶ್ರೇಷ್ಠ ಕವಿ ಮತ್ತೊಂದು ಸಲ, ಹಮಾರಿ ವಾಣಿ ಮಧುರ ಅವ್ರ ಮೀಟ ಹೋನಾ ಚಾಹಿಯೆ. ಯಾವಾಗಲೂ ನಮ್ಮ ಮಾತುಗಳು ಮಧುರ ಅವ್ರ ಮೀಟ, ಸಿಹಿಯಾಗಿರ್ಬೇಕು, ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತಾಡ್ಬೇಕು. ಅದನ್ನ ಕೇಳಿ ದೂಸರೋಂಕೆ ಮನ್, ಮತ್ತೊಬ್ಬರ ಮನಸ್ಸಿಗೆ ಕೊಡುವಾಟ್ ದೂರ ಹೋ. ಅದನ್ನ ಕೇಳಿದ ತಕ್ಷಣ ಅಲ್ಲಿ ಇರ್ತಕ್ಕಂಥದ್ದೇನ ಅಸಂಬದ್ಧತೆ ಅಂತಕ್ಕಂಥದ್ದು ದೂರ ಆಗಿಬಿಡ್ಬೇಕು. ಆಮೇಲೆ ಸಾಕು ಮೀಟಾ ವ್ಯವಹಾರ ಮಾತನಾಡಿದ ಮೇಲೆ ಅಯ್ಯೋ ಆ ಮನುಷ್ಯ ಎಷ್ಟು ಚೆನ್ನಾಗಿ ಮಾತಾಡ್ದ, ನಿಜವಾಗ್ಲೂ ಇನ್ನು ಮುಂದೆ ಅವನ ಜೊತೆ ನಾನು ಸ್ನೇಹವನ್ನು ಬೆಳೆಸ್ಬೇಕು, ಪ್ರೀತಿಯನ್ನು ಬೆಳೆಸ್ಬೇಕು. ಅಷ್ಟೇ ಅಲ್ಲ, ಅವನ ಜೊತೆ ನಾನು ವ್ಯವಹಾರವನ್ನು ಮಾಡೋದಕ್ಕೆ ಪ್ರೇರೇಪಿತನಾಗಬೇಕು. ನೋಡಿ ಇಂಥ ಮಾತನಾಡಬೇಕಂತ ಮಾತನಾಡಿದರೆ, ಯಾವತ್ತಾದ್ರೂ ಮಾತನಾಡಿದ್ರೆ ಹೆಂಗ್ ಮಾತಾಡ್ಬೇಕು? ನನ್ನ ಮಾತು ಹೆಂಗಿರ್ಬೇಕು? ಅರ್ಥಗರ್ಭಿತವಾಗಿರ್ಬೇಕು, ನನ್ನ ಮನಸ್ಸಿಗೂ ಇತರರ ಮನಸ್ಸಿಗೆ ಸಂತೋಷ ಕೊಡ್ಬೇಕು. ಹಾಗೂ ಏನಾಗಬೇಕು? ಅವನ ಜೊತೆ ನಾವು ಪ್ರೇರೇಪಿತರಾಗಬೇಕಪ್ಪ, ಅವನ ಸಂಗಡ ಗೆಳೆತನ ಬಳಸ್ಬೇಕಪ್ಪ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟೊಂದು ಒಳ್ಳೆ ಮಾತಾಡ್ತಾನೆ ಅನ್ನೋದು, ಅಂತ ಮಾತುಗಳನ್ನು ನೀವು ಮುಂದೆ ಆಡಬೇಕು. ಇದು ನಾನು ಹೇಳ್ತಾ ಇಲ್ಲ, ದಾಸ ಶ್ರೇಷ್ಠ ಕವಿಗಳು ಹೇಳ್ತಾ ಇದ್ದಾರೆ, ಕಬೀರ್ ದಾಸ್. ಇದು 1ನೇ ಪದ್ಯದ ಭಾವ. ಇನ್ನು 2ನೇ ಪದ್ಯ ನೋಡಿ, सांचा बराबर तप नहीं, झूठ बराबर पाप, जाके हृदय सांचे है, ताके हृदय आ. ನೋಡಿ 2ನೇ ಪದ್ಯದಾಗ ಎಷ್ಟು ಚೆನ್ನಾಗಿ ಅರ್ಥ ಹೇಳಿದಾನೆ. 2ನೇ ಪದ್ಯದ ನಿಮಗೆ ಹೇಳ್ತಾ ಇದ್ದಾರೆ ಕಬೀರ್ ದಾಸು, जो सत्यवादी अर्थात सच बोलता है, ಯಾವತ್ತೂ ಕೂಡ ಸತ್ಯವಂತ. ನೋಡಿ ಏನ್ ಹೇಳ್ತಾನೆ, ಸತ್ಯವಾದಿ ಅರ್ಥಾತ್ जो सच बोलता है, ಯಾವತ್ತೂ ಸತ್ಯವಂತ ಸತ್ಯವನ್ನೇ ನುಡಿತಾನೆ, ಸತ್ಯದ ಹಾದಿಯಲ್ಲೇ ನಡೀತಾನೆ. जिसका व्यवहार भी सही हो जाए, ಅವನ ವ್ಯವಹಾರ, ಅವನ ಲೆಕ್ಕಪತ್ರ, ಅವನ ವ್ಯವಹಾರನು ಕೂಡ ಸರಿಯಾಗಿ ಇರುತ್ತದೆ. ನೋಡಿ ಸತ್ಯವಾದಿ ಅಂತಕ್ಕಂಥವನು ಸತ್ಯದಿಂದ ನಡ್ಕೊಳ್ತಾನೆ, ಅವನ ವ್ಯವಹಾರವನ್ನು ಕೂಡ ಸ್ವಚ್ಛವಾಗಿರುತ್ತೆ. उसका चरित्र भी, ಅವನ ಚರಿತ್ರೆಯು ಕೂಡ ಪೂರ್ತಿ, ಅವನ ಜೀವನನೂ ಕೂಡ ಚೆನ್ನಾಗಿರುತ್ತೆ. ಓ ಭಗವಾನ್ ಐಸೆ ಈ ಲೋಕಂಕೋ ಅಪನಾತೆ, ದೇವರು ಅವರಿಗೆ ಸಾಕಷ್ಟು ಆರೋಗ್ಯವನ್ನು ಕೊಡ್ತಾನೆ. ಆದ್ದರಿಂದ ನೀವು 2ನೇ ಕಾಲದಲ್ಲಿ ಏನ್ ಹೇಳ್ತದಾನೆ, ಸತ್ಯವಾದಿಯಾಗಿರ್ಬೇಕು, ಸತ್ಯವನ್ನೇ ಹಿಡಿಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯದಿಂದ ನಡೆಯೋಣ, ಸತ್ಯವನ್ನು ನುಡಿಯೋಣ. जिसका व्यवहार भी सही होता है, ಯಾರು ಸತ್ಯವಾಗಿ ನಡ್ಕೊಳ್ತಿರೋ, ಸುಳ್ಳು ಹೇಳದಂಗೆ ಸತ್ಯದಿಂದ ನಡ್ತಕ್ಕಂಥವ್ರ ವ್ಯವಹಾರನು ಕೂಡ ಏನಾಗಿರುತ್ತಂತೆ, ಸತ್ಯವಾಗಿರುತ್ತೆ. ಅವನು ಒಳ್ಳೆನಪ್ಪ, ಚೆನ್ನಾಗಿ ಅವನ ವ್ಯವಹಾರ ಎಲ್ಲ ಬಹಳ ನೀಟು. ಹಾಗೆ ನೋಡಿ ಮಕ್ಕಳೇ, ಇನ್ನು ಏನ್ ಹೇಳ್ತಿದ್ದಾರೆ ಕಬೀರ್ ದಾಸ್ ಅವರು 2ನೇ ಕಾಲದಲ್ಲಿ ಮತ್ತೊಂದು ಸಚ್ಚಾಯಿಗೆ ಬಾರೆ ಮೇ, ಆ ಸತ್ಯತೆ ಬಗ್ಗೆ ಹೆಂಗೆ ಹೇಳ್ತಿದ್ದಾರೆ ನೋಡಿ. ಸತ್ಯ ಬೋಲ್ನೆ ಕೆ ಸಮಾನ್ ದೂಸರಿ ಕೋಯಿ,
ಸತ್ಯವನ್ನು ನುಡಿತಕ್ಕಂಥವನು, ಸತ್ಯದ ಮುಂದೆ ಯಾವ ತಪಸ್ಸು ಇಲ್ಲ. ಕೆಲವು ತಪಸ್ಸು ಮಾಡ್ತಾರೆ, ಸತ್ಯದಿಂದ ಇದ್ರು ಮಾತ್ರ ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ. ನಾನು ಸತ್ಯವಾಗಿ ಇದೀನಿ, ಸಾಧನೆ ತಪಸ್ಸಿ ಮುಂದೆ ಯಾವುದು ಸತ್ಯದ ಮುಂದೆ ಯಾವುದು ತಪಸ್ಸು ಕೂಡ ಇಲ್ಲ. विरोध में झूठ बोलने के झूठ व्यवहार बढ़कर कोई पाप बुरा है. ಈ ಕೆಟ್ಟ ಕೆಲಸ ಮಾಡ್ತಾರೆ ನೋಡಿ, ಸುಳ್ಳು ಹೇಳ್ತಾರೆ ನೋಡಿ. झूठ ಅಂದ್ರೆ ಸುಳ್ಳನ್ನು ಹೇಳುವುದು, ಆಮೇಲೆ ಮತ್ತೆ ಪಾಪದ ಕೆಲಸವನ್ನು ಮಾಡುವುದು. ಇದನ್ನು ಮಾಡಿದ್ರು ಅಂದ್ರೆ ಅದರಂತ ಕೆಟ್ಟ ವಿಚಾರ ಮಾತಾಡೋದು, ಸುಳ್ಳು ಹೇಳೋದು, ಕಾರಣ ನೋಡಿ. ತುಂಬಾ ಜನ ಬರೀ ಸುಳ್ಳು ಹೇಳೋದು, ಕೆಟ್ಟ ಕೆಲಸ ಮಾಡ್ತಾರೆ ನೋಡಿ. ಹಿಂದಿದ್ದಾಗ ದಿಲ್ ಮೇಲೆ ಸಚ್ಚಾಯಿ ಹೋಗಿ ಮನಸ್ಸು ಯಾವನು ಸುಳ್ಳು ಹೇಳ್ತಾನೋ, ಯಾವನು ಕೆಟ್ಟ ಕೆಲಸ ಮಾಡ್ತಾನೋ ಮನಸ್ಸು ಕೂಡ ಸರಿಯಿರೋದು. ಹಮೇಶ ಸಚ್ ಬೋಲ್ತಾರೆ. ಕೆಲವರು ತುಂಬಾ ನೀಟಾಗಿ ಮಾತಾಡ್ತಾರೆ, ಗೊತ್ತಾಯ್ತಾ? ಸಹಿ ಮಾರ್ಗಕ್ಕೂ ಚಲಾತಾರೆ. ಸತ್ಯವಂತ ಸತ್ಯದಿಂದ ನಡೀತಾನೆ, ಒಳ್ಳೆಯ ದಾರಿ ಕೂಡ ಇರುತ್ತೆ. ಒಂದು ಭಗವಾನ್ भी उसके हृदय में निवास करते हैं. ಯಾವನು ಸತ್ಯದಿಂದ ನಡೀತಾನೋ, ಸತ್ಯವಾದಿ ಸತ್ಯದಿಂದ ನಡೀತಕ್ಕಂಥವನು, ಅವನ ವ್ಯವಹಾರನೂ ಕೂಡ ಚೆನ್ನಾಗಿರುತ್ತೆ. ಅವನ ಹೃದಯದಲ್ಲಿ ದೇವರು ನೆಲೆಸಿರ್ತಾನ. ಯಾರ ಹೃದಯದಲ್ಲಿ ದೇವರು ನೆಲೆಸಿರ್ತಾನೆ? ಯಾರು ಸತ್ಯವಾದಿ, ಯಾರು ಸತ್ಯದಿಂದ ನಡೀತಾನೋ ಅವನ ವ್ಯವಹಾರವೂ ಕೂಡ ಸರಿಯಾಗಿರುತ್ತದೆ. ಅವನ ಹೃದಯದಲ್ಲಿ ದೇವರು ನೆಲೆಸಿರ್ತಾನೆ. ಯಾರು ಸುಳ್ಳನ್ನು ಹೇಳ್ತಾನೋ, ಕೆಟ್ಟ ಕೆಲಸವನ್ನು ಮಾಡ್ತಾನೋ, ಪಾಪದ ಕೆಲಸ ಮಾಡೋದಿಲ್ಲ. ಅದು ಪಾಪದ ಕೆಲಸ ನೋಡಿ. ಒಂದು ಸುಳ್ಳನ್ನು ಹೇಳಿದೆ ಅಂದ್ರೆ ಆ ಸುಳ್ಳನ್ನು ಮುಚ್ಚಿ ಆಗೋದಕ್ಕೆ ಮತ್ತೊಂದು ಸುಳ್ಳು ಹೇಳ್ಬೇಕಾಗುತ್ತೆ. एक बार झूठ बोले तो फिर एक बार और एक बार झूठ बोलना चाहिए. इसी तरह झूठ बोले तो समाज में उनको कुछ भी व्यवहार नहीं कर सकता, उसके साथ कोई भी व्यवहार नहीं कर सकता, तो समाज में वो सम्मान भी नहीं कर सकता, उसके साथ कुछ भी आदमी को नहीं आ सकता, वो इच्छा भी नहीं कर सकता लोगों ने. ಸತ್ಯದ ಮಾರ್ಗದಲ್ಲಿ ನಡೆಯೋಣ. ಅರ್ಥ ಆಗ್ತಾ ಇತ್ತು? ಹೌದಾ? ಚೆನ್ನಾಗಿ ತಿಳ್ಕೊಂಡು ಮೂರನೇ ಪ್ಯಾರಕ್ಕೆ ಬನ್ನಿ ಮಕ್ಕಳೇ. ಇನ್ನು ಮೂರನೇ ಪ್ಯಾರದಲ್ಲಿ ಕಬೀರ್ ದಾಸ್ ಹೇಳ್ತಾ ಇದ್ದಾರೆ, ಭಯ ಜೈಸೆ ಪೇड़ खजूर फंती को छाए नहीं फल लगे अति दूर. बड़ा भया तो क्या भया, जैसे पेड़ खजूर फंती को छाए नहीं फल आगे अति दूर. ಮಕ್ಕಳೇ, ಮೂರನೇ ಪ್ಯಾರ ಕೇಳಿದ್ರೆ ನೀವು ಚಿಕ್ಕೋ ನಿಮ್ಮ ದಿಕ್ಕೇ ಬದಲಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ದೌಲತ್ ಯಾದ ಅಧಿಕಾರ ಸೇ ಇತ್ನಾ ಭಿ ಬಡಾ ಬನೆ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಹಣ, ಆಸ್ತಿ, ಅಂತಸ್ತು, ದುಡ್ಡು, ಬಂಗಾರ ಬೇಕಾದಷ್ಟು ಜಿತ್ನಾ ಭಿ ಬಡಾ ಹೋನೆ, ಎಷ್ಟೊಂದು ಸೌಕರ್ಯ ಆಗಿರ್ಬೋದು, ಅವನಲ್ಲಿ ಹಣ ಇರ್ಬೋದು, ಆಸ್ತಿ ಇರ್ಬೋದು, ದೌಲತ್ ಬೇಕಾದಷ್ಟಿದೆ, ಮತ್ತೊಬ್ಬರಿಗೆ ಕೈ ಎತ್ತಿ ಒಂದು ಆಣಿನೂ ಕೂಡ, ಒಂದು ಯಾವುದೇ ಒಂದು ಎಳ್ಳು ಕಾಳು ಪದಾರ್ಥದಷ್ಟು ಕೂಡ ದಾನವನ್ನು ಕೊಡದೆ ಇರ್ತಕ್ಕಂಥವರಲ್ಲ. ಬೇಕಾದಷ್ಟಿದೆ ಒಟ್ಟು ಮನುಷ್ಯ, ದೌಲತ್, ಆಸ್ತಿ, ಅಂತಸ್ತು, ಹಡವು, ದುಡ್ಡು, ಬಂಗಾರ ಬೇಕಾದಷ್ಟಿದೆ. ಆದ್ರೆ ಕಿಸಾನ್ उसका फरोग होता है. ಎಳ್ಳು ಕಾಳಿನಷ್ಟು ಪರೋಪಕಾರವನ್ನು ಮಾಡುವಂತ ವ್ಯಕ್ತಿ ಅಲ್ಲ. ಏನು ಪ್ರಯೋಜನ ಬಂದ್ರೆ ಅದೆಲ್ಲ ಇದ್ರೆ, ಹೌದಾ? ನನ್ನ ಹತ್ರ ಬೇಕಾದಷ್ಟು ಹಣ, ಅಂತಸ್ತು, ಆಸ್ತಿ ಎಲ್ಲ ಇದೆ. ಯಾರಾದ್ರೂ ನಮ್ಮ ಮನೆ ಬಾಗಿಲಿಗೆ ಬಂದೆ ಕಷ್ಟ ಅಂತ, ಸಮೇ ಒಂದಷ್ಟು ಊಟ ಇಲ್ಲ, ಸಮೇ ಏನಾದ್ರೂ ಇದ್ರೆ ಕೊಡ್ತೀವಿ. ನಾವು ತಿನ್ನ ಅನ್ನದಲ್ಲಿ ನಾವು ಒಂದು ತುತ್ತನ್ನು ಅವರಿಗೆ ಕೊಟ್ರೆ ನಿಜವಾಗ್ಲೂ ಭಗವಂತ ಮೆಚ್ತಾನೆ. ಇದು ದಾನ ಧರ್ಮ. ಬೇಕಾದಷ್ಟು ಅಂತಸ್ತು, ಆಸ್ತಿ ಇದ್ದವರು ಮತ್ತೊಬ್ಬರಿಗೆ ಕೈ ಎತ್ತಿ ಒಂದು 10 ರೂಪಾಯಿನೂ ಕೂಡ ದಾನ ಮಾಡದಿರ್ತಕ್ಕಂಥವನ್ನ ತಗೊಂಡು ಏನ್ ಮಾಡ್ತೀವಿ? ಅವನು ಪರೋಪಕಾರಿ ಆಗದ ಮೇಲೆ ನಿಜವಾಗ್ಲೂ ಅಲ್ಲ. ಏನ್ ಹೇಳ್ಬೇಕು ಗೊತ್ತಾ? ಭಾವ ಕಬೀರ್ ದಾಸ್ ಐಸೆ ಪ್ರಸ್ತುತ ಕತೆ. ಕಬೀರ್ ದಾಸ್ ಮಾತು ಹೇಳ್ತಾ ಇದ್ದಾರೆ ಏನಂತ,
ಖರ್ಜೂರ್ ಪೇಳ್ ಲಂಬಾ ಊಂಚಾವತ್. ಒಂದು ಖರ್ಜೂರದ ಮರ ಎತ್ತರವಾಗಿ ಬೆಳೆದಿದೆ, ಎತ್ತರವಾಗಿ ಬೆಳೆದಿದೆ ಒಂದು ಖರ್ಜೂರದ ಮರ. ಅದು ಯಾರಿಗೂ ನೆರಳೇ ಕೊಡ್ತಾ ಇದೆ. ಎತ್ತರ ಬೆಳೆದಿದೆ, ಮುಗಿಲು ಮುಟ್ಟುವಷ್ಟು ಎತ್ತರ ಬೆಳೆದಿದೆ. ಒಬ್ಬರಿಗೂ ಕೂಡ ಹಣ್ಣು ಇಲ್ಲ, ಕಾಯಿ ಇಲ್ಲ, ಏನೊಂದು ಇಲ್ಲ. इसलिए उसमें राजा गिरोन की छाया नहीं मिली. ಯಾರೊಬ್ಬ ಪಶು ಪಕ್ಷಿಗಳಿಗೂ ಕೂಡ ಆಶ್ರಯವಾಗಿಲ್ಲ. उगाने वाला फल भी बहुत ऊपर है, ಅದರಲ್ಲಿ ಬಿಡ್ತಕ್ಕಂಥ ಫಲನೂ ಕೂಡ ಇಲ್ಲ. ಆದ್ದರಿಂದ ಐಸೆಗಿ ಓ ಬಡಾಕ ಆನೆ ವಾಲ ಬಡಾನೆ ಏನು ಬಂತು ಜೋರದ ಮನಸ್ಸು ಎತ್ತರವಾಗಿ ಬೆಳೆದು ಮತ್ತೊಬ್ಬರಿಗೆ ನೆರಳಿಲ್ಲ, ಮತ್ತೊಬ್ಬರಿಗೆ ಹಣ್ಣಿಲ್ಲ, ಹೂವಿಲ್ಲ, ಕಾಯಿಲ್ಲ, ಯಾರಿಗೂ ಆಶ್ರಯನೇ ಇಲ್ಲ. ಇದ್ದು ಏನು ಪ್ರಯತ್ನ ಅದು ಉಪಯೋಗಿ ಹೋದೆ ಬರ್ಬಿ ಮಹಾನ್ ಬನ್ಸುತ್ತೆ. ಯಾರು ಮತ್ತೊಬ್ಬರಿಗೆ ಸಹಾಯವನ್ನು ಮಾಡ್ತಾರೋ, ಯಾರು ಪರರಿಗೆ ಉಪಕಾರವನ್ನು ಮಾಡ್ತಾರೋ, ಅಂದ್ರೆ ಎಷ್ಟು ಕೈಲಾದಷ್ಟು ಅಷ್ಟೇನೆ ಎಲ್ಲವನ್ನು ಕೊಡು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಕೈಲಿಂದ ಎಷ್ಟು ಸಾಧ್ಯನೋ ಮಕ್ಕಳೇ, ನಮ್ಮ ಕೈಲಿಂದ ಎಷ್ಟು ಸಾಧ್ಯನೋ ಅಷ್ಟನ್ನ ನಾವು ಪರರಿಗೆ ಉಪಕಾರವನ್ನು ಮಾಡಿದ್ದೆ ಆದ್ರೆ ಮಹಾನ್ ಬನ್ ಸಕ್ತಾ ಹೈ, ಅವನೇ ನಿಜವಾದ ಮಹಾನ್ ವ್ಯಕ್ತಿ. ನಮ್ಮ ಕಬೀರ್ದಾಸ್ ಅವರ ಪ್ರಕಾರ 3ನೇ ಕಾಲದಲ್ಲಿ ಏನ್ ತಿಳ್ಕೊಂಡ್ರಿ, ಖರ್ಜೂರದ ಮರದಷ್ಟು ಎತ್ತರವಾಗಿ ಬೆಳೆದರು, ಮತ್ತೊಬ್ಬರಿಗೆ ನೆರಳಿಲ್ಲ, ಹೂವಿಲ್ಲ, ಹಣ್ಣಿಲ್ಲ, ಕಾಯಿಲ್ಲ. ಆದರೆ ಅವನಲ್ಲಿ ಸಾಕಷ್ಟು ದೌಲತ್, ಆಸ್ತಿ, ಹಣ, ಅಂತಸ್ತು ಬೇಕಾದಷ್ಟಿದೆ. ಪರರಿಗೆ ಒಂದು ಕಾಳು, ಒಂದು ರೂಪಾಯಿ ಕೂಡ ಪರರಿಗೆ ಉಪಕಾರ ಮಾಡದಿರ್ತಕ್ಕಂಥವನ್ನ ತಗೊಂಡು ಏನ್ ಮಾಡೋದು? ಅವನು ನಿಜವಾದ ಮಾನವ ಅಲ್ಲ. ಆದ್ರೆ ನಾವು ಯಾರಿಗೆ ಇರ್ತಕ್ಕಂಥದ್ರಲ್ಲೇ ಸ್ವಲ್ಪ ನಾವು ತಿಂತಕ್ಕಂಥ ಅನ್ನದಲ್ಲೇ ಒಂದು ಅಗಳ ಅನ್ನ, ನಮ್ಮಲ್ಲಿ ಇರ್ತಕ್ಕಂಥ ಹಣದಲ್ಲೇ ಕಷ್ಟ ಕಾಲ ಬಂದಾಗ ಅವರಿಗೆ ಒಂದು ಅದರಲ್ಲಿ ಒಂದು ಸ್ವಲ್ಪ ಭಾಗ ಅದನ್ನ ಕೊಟ್ಟಂತಹ ಯಾರು ದಾನ ಧರ್ಮವನ್ನ ಮಾಡ್ತಾರೋ ನಿಜವಾಗ್ಲಿ ದುಸ್ರೋಂಗೆ ಉಪಯೋಗಿ ಹೋನೆ ಪರ್ವಿ, ಮತ್ತೊಬ್ಬರ ಏಳಿಗೆಗೆ, ಮತ್ತೊಬ್ಬರ ಒಂದು ಕಷ್ಟಕ್ಕೆ ಯಾರು ಶ್ರಮಿಸ್ತಾರೋ ಮಾನವ ಅವನೇ ನಿಜವಾದ ಮಾನವ, ಅವನೇ ನಿಜವಾದ ಖಂಡಿತ. ಯಾರೋ ನೀವು ಊಟ ಮಾಡ್ತಾ ಇರ್ತಾರೆ, ನೀವು ಬರೋದು, ನಾನು ಬರೋನೆ ಊಟ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಸುಮಾರು 8:30-9 ಯಾವುದೋ ಒಬ್ಬ ತುಂಬಾ ವಯಸ್ಸಾಗಿದೆ ಮುದುಕ, ಪಾಪ ಎಲ್ಲಿಂದ ಬರಸ್ಥಳದಿಂದ ಬಂದಿದ್ದಾರೆ. ಯಾರೋ ಒಂದಿಷ್ಟು ರೊಟ್ಟಿ, ಯಾರೋ ಒಂದಿಷ್ಟು ಮುದ್ದೆ, ಒಂದಿಷ್ಟು ಕೊಟ್ಟಿರ್ತಾರೆ, ಸಾಂಬಾರು ಇರಲ್ಲ. ದೇವಸ್ಥಾನದಲ್ಲಿ ಮಲ್ಕೊಂಡಿರ್ತಾನೆ, ಮಲ್ಕೊಂಡು ಬೆಳಿಗ್ಗೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಮನೆ ಅಮ್ಮ ಅಮ್ಮ ತಾಯಿ ನಾವು ಒಳ್ಳೆ ಟೈಮಲ್ಲಿ ಊಟ ಮಾಡ್ತಾ ಇರ್ತೀವಿ ಮನೆಗೆಲ್ಲ ಬಂದ್ಬಿಟ್ಟ ಮನುಷ್ಯ, ನಮಗೆ ಇಲ್ಲ ಇವ್ರಿಗೆ ಹೋಗ, ಅದು ಧರ್ಮನ ನಿಜವಾಗ್ಲು ಯಾರು ಆತರ ಮಾಡ್ತಿರೋ ನಿಜವಾಗ್ಲೂ ನಿಮ್ ಮುಂದೆ ಒಂದು ತುತ್ತು ಅನ್ನನ ಸಿಗಲ್ಲ ನಿಮಗೆ. ಅದೇ ಟೈಮ್ ಕೆಲವು ಇನ್ನು ಎದ್ದು ಹೋಗಿ ನೀಡೋಕ್ಕೂ ಬೇಕು. ನಾನು ಊಟ ಮಾಡ್ತದೆ ನನಗೆ ಡಿಸ್ಟರ್ಬ್ ಮಾಡ್ಬೇಡ, ನನಗೆ ಊಟ ಮಾಡ್ಬೇಕಾದ್ರೆ ನನಗೆ ಎದ್ದೊಳಂಗ ಹೌದಾ? ಮತ್ತೆ ಅದೇ ಕಾರಣ ಅದೇನಾದ್ರು ಬಂದ್ರೆ ಹುಡುಗನೇ ಆಗಿರ್ಲಿ, ಮುದುಕ ಆಗಿರ್ಲಿ, ವೃದ್ಧನಾಗಿರ್ಲಿ, ಮಾತಾಗಿರ್ಲಿ, ಹುಣ್ಣಾಗಿರ್ಲಿ, ಯಾವತ್ತೂ ಕೇಳಲ್ಲ. ಎದ್ದು ನೀವು ತಿಂತಕ್ಕಂಥ ರೊಟ್ಟಿಯಲ್ಲೇ, ತಿಂತಕ್ಕಂಥ ಮುದ್ದೆಗೆ, ತಿನ್ನ ಅನ್ನದೇ ಗೊತ್ತಾಟ ಅದೇನೇನಿಲ್ಲ, ಸಾಂಬಾರು ಉಳಿದುತ್ತಾ ಸಾಂಬಾರು ಅಣ್ಣ ಸಾಂಬಾರು ಒಳ್ಳೇದಾಗಲಿ ತಾಯಿ, ಒಳ್ಳೇದಾಗಲಿ ನೋಡ್ರಿ. ಆ ಥರ ಬಯಸ್ತಾರಲ್ಲ, ಆಶೀರ್ವದಿಸ್ತಾರಲ್ಲ, ಅದು ಬಹಳ ಒಳ್ಳೇದು. ನಾವು ಯಾರಿಗೋ ಇದ್ದಂತರಿಗೆ ಹೋಗಿ ಕೊಟ್ಟರು ತಗೊಳ ಅಂತ ಕೊಡೋದೇನು ದೊಡ್ಡದಲ್ಲ. ಅಮಾಂತ ಭಿಕ್ಷೆಗೆ ಬಂದಂತ ಜನಗಳಿಗೆ, ಹಸಿದಂತ ಮಗುವಿಗೆ, ಹಸಿದ ಜನಕ್ಕೆ ಅನ್ನ ಹಾಕಿದ್ದೆ. ಆದ್ರೆ ಇದನ್ನ ನೀವು ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ನಿಮ್ಮ ಜೀವನ ಶ್ರೇಷ್ಠವಾಗಿ, ನೀವು ಜನ್ಮದಲ್ಲಿ ಸಾರ್ಥಕ ಬಂದ. ನಿಮಗೂ ಅಂತ ಸ್ಥಿತಿ ಬಂದಾಗ ಖಂಡಿತ ಎಲ್ಲಾದ್ರೂ ನಿಮ್ಗೆ ಅನ್ನ ಸಿಗುತ್ತೆ. ಅಂತ ಪರಿಸ್ಥಿತಿ ಇವತ್ತು ಏನು ಮಾಡ್ಬೋದು, ಯಾರಾದ್ರೂ ಕೊಟ್ಟೆ ಕೊಡ್ತಾರೆ. ನೀವು ಒಬ್ರಿಗೆ ಕೊಟ್ಟಿದ್ರೆ ತಾನು ನಮಗೆ ಸಿಗಲ್ಲ, ನಾವೊಬ್ರಿಗೆ ದಾನ ಧರ್ಮ ಮಾಡಿದ್ರೆ ತಾನು ನಮಗೆ ದಾನ ಧರ್ಮ ಮಾಡಲ್ಲ. ನಾವ್ ಯಾರಿಗೂ ಕೈ ಎತ್ತಿ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮತ್ತೆ ನಮಗೆ ಯಾರು ಕೊಡ್ಬೇಕು? ಮತ್ತೊಬ್ಬರಿಗೆ ಕೈ ಎತ್ತಿ ಕೊಡುವಂತ ವ್ಯಕ್ತಿಗಳಾಗಲಿ, ಇರೋದ್ರಲ್ಲೇ ಸ್ವಲ್ಪ
ನಿಮ್ಮ ಮನೇಲಿ ಇರೋದಷ್ಟು ದಾನ ಧರ್ಮ ಮಾಡಿ ಅಂತ ನಾನು ಹೇಳೋದು. ಇನ್ನು ಆಮೇಲೆ ಒಂದು ಕಷ್ಟ ಅಂತ ಬಂದ್ರೆ ಒಂದು ನೆರಳು ಇವತ್ತೆಲ್ಲ ಇದೆ, ಸ್ವಲ್ಪ ಮಲ್ಕೊಳ್ತೀನಪ್ಪ ಜಾಗ ಅಲ್ಲಿ ಆಯ್ತು ತಗೋ ಒಂದು ಗೋಡಿ ಚೀಲ ತಿಂದು ಅಲ್ಲಿ ಮಲಗಿದ್ದು ಹೋಗು, ಒಳಗೆ ಬಿಟ್ಕೊಳ್ಳೋದಲ್ಲ, ಎಲ್ಲ ಒಂದು ಪರ್ಸಲ್ಲಿ ಹೊರಗೆ ಆಯ್ತು. ಇದು ಬರ್ಬೇಕು, ಇದು ಮಾನವೀಯತೆ, ಇದು ಹೆಲ್ಪಿಂಗ್ ನೇಚರ್, ಇದು ಮನುಷ್ಯತ್ವ ಅಂತ ಕರೀತೀವಿ. ಹೌದಾ? ಓಕೆ. ಹಾಗೆ ಲಾಸ್ಟ್ ಪ್ಯಾರ ಇನ್ನೊಂದು ಹೇಳ್ತೀನಿ ನೋಡಿ ಮಕ್ಕಳೇ. दुख में सुमिरन सब करे, सुख में करे ना कोई, जो सुख में सुमिरन करे तो दुख काहे वो. ಬಹಳ ಚೆನ್ನಾಗಿ ಹೇಳಿದ್ದಾರೆ ಕಬೀರ್ದಾಸ್. ಲಾಸ್ಟ್ ನಲ್ಲಿ ಚೆನ್ನಾಗಿ ತಿಳ್ಕೋಬೇಕು. ದುಃಖದಲ್ಲಿದ್ದಾಗ ಮಾತ್ರ ದೇವರನ್ನು ನೆನೆಯುವುದು, ಸುಖ ಬಂದಾಗ ದೇವರನ್ನ ಮರೆಯುವುದು. ದುಃಖದಲ್ಲಿದ್ದಾಗ ಮಾತ್ರ ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಬೇಡ್ಕೊಳ್ಳೋದು. ಯಾಕಪ್ಪ ಭಗವಂತ ನನಗೆ ಯಾಕೆ ಕಂಟಿನ್ಯೂಸ್ ಹಿಂಗೆ ಕಷ್ಟಗಳನ್ನ ಮೇಲೆ ಕಷ್ಟದ ಮೇಲೆ ಕಷ್ಟವನ್ನು ಕೊಡ್ತಾ ಇದೆಯಲ್ಲ, ಯಾಕೆ ಯಾಕೆ ಅಂತ ಬೇಡ್ಕೊಳ್ಳೋದು. ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯೋದು, ಸುಖ ಬಂದಾಗ ದೇವರನ್ನ ಮಾತುಕೊಳ್ಳೋದು. ಬೇಕಾದಷ್ಟು ಕೊಟ್ಟಿದ್ದಾನೆ ದೇವರು, ಯಾವ ದೇವರು ಇಲ್ಲದ ದೇವರು. ನಾವಿವತ್ತು ಕಷ್ಟಪಟ್ಟು ಮಾಡೋದಕ್ಕೆ ಬಂದಿದೆ ದೇವರನ್ನ ದೇವರು ಅಂತ. ಹೌದಾ? ಅದೇ ರೀತಿ ದುಃಖದಲ್ಲಿದ್ದಾಗ ದೇವರನ್ನು ನೆನೆಯುವುದು, ಸುಖ ಬಂದಾಗ ದೇವರನ್ನು ಮರೆಯುವುದು ತಪ್ಪು. ಯಾರು ಸುಖ ಇದ್ದಾಗಲೂ ಕೂಡ ದೇವರನ್ನು ನೆನೀತಾನೋ, ಯಾರು ಸುಖ ಇದ್ದಾಗಲೂ ದೇವರನ್ನು ನೆನೀತಾನೋ ಅವರಿಗೆ ಜೀವನದಲ್ಲಿ ಕಷ್ಟವೇ ಬರುವುದಿಲ್ಲ, ಜೀವನದಲ್ಲಿ ಕಷ್ಟವೇ ಬರುವುದಿಲ್ಲ. ಆದ್ದರಿಂದ ಕಬೀರ್ದಾಸರು 4ನೇ ಶ್ಲೋಕದಲ್ಲಿ ಒಂದು ಮಾತು ಹೇಳಿದ್ದಾರೆ. ಎಂತ ಮಾತು ಹೇಳಿದ್ದಾರೆ ನೋಡಿ ಮಕ್ಕಳೇ. सुमिरन स्मरण ನೋಡಿ, जो सुख प्राप्त करना एक दिन भी दुख होता है. ಯಾವಾಗಲೂ ಸುಖನೇ ಬರ್ತಾ ಇದೆ, ದುಃಖನೇ ಇಲ್ಲ. उसी तरह जिसे आज दुख का अनुभव करना पड़ा, ಮನುಷ್ಯ ಜೀವನದಲ್ಲಿ ದುಃಖನೂ ಅನುಭವಿಸಬೇಕು, ಕಷ್ಟನೂ ಅನುಭವಿಸಬೇಕು, ಸುಖನೂ ಅನುಭವಿಸಬೇಕು. उसे भविष्य में सुख जरूर मिले. ಯಾರು ಕಷ್ಟವನ್ನು ಅನುಭವಿಸ್ತಿರೋ ಅವರಿಗೆ ಸ್ವಲ್ಪ ದಿನದಲ್ಲಿ ಸುಖವು ಖಂಡಿತವಾಗಿ ಬರುತ್ತದೆ. ಲೇಕಿನ್ ಹमें दोनों समय भगवान का स्मरण करना चाहिए. ಇವೆರಡೂ ಕೂಡ ಭಗವಂತನ ಇಚ್ಛೆ. ಮನುಷ್ಯನಿಗೆ ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ. ಅಂದ್ರೆ ಕಷ್ಟನೇ ಬಂದ್ರೆ ಕ್ಲೇಶಕರ, ಸುಖನೇ ಬಂದ್ರೆ ದುಃಖ. ಯಾವಾಗಲೂ ಸುಖನೇ. ಏನ್ ಸುಖಪ್ಪ ಮಾರಾಯ, ಏನ್ ದುಃಖ ಇದು? ದುಃಖ ಸುಖ ಎರಡು ಕೂಡ ನಾವು ನೋಡಿ ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಕಹಿ ಮತ್ತು ಸಿಹಿ ಎರಡನ್ನು ಮಿಕ್ಸ್ ಮಾಡಿ ತಿಂತೀವಿ, ಬೇವಿನ ಕಡಲೆ ಮಿಕ್ಸ್ ಮಾಡಿ. ಯಾಕಪ್ಪ ಅಂತಂದ್ರೆ ಬೇರೆ ನಮಗೆ ಹಿಂದೂಗಳಿಗೆಲ್ಲ ಚಂದ್ರನ ದರ್ಶನ ಅಂದ್ರೆ ಹೊಸ ವರ್ಷ ಇದ್ದಂಗೆ. ಹೌದಾ? ಆ ಹೊಸ ವರ್ಷದ ಸಂದರ್ಭದಲ್ಲಿ ಚಂದ್ರನ ದರ್ಶನ ಮಾಡಿ ಸಿಹಿ ಕಹಿ ಮಿಕ್ಸ್ ಮಾಡ್ತಿದ್ವಿ. ಯಾರಾದ್ರೂ ನಮ್ಮ ಮನೇಲಿ ಬಂದಾಗ ಅರ್ಶಿನ ಕುಂಕುಮ ಕೊಡ್ತೀವಿ, ಕೊಟ್ಟು ಅವ್ರಿಗೊಂದು ಸ್ವಲ್ಪ ಸಿಹಿ ಕೈ ಎರಡು ಒಳ್ಳೇದಾಗಲ್ಲ, ನಿನಗೆ ದೇವರಿಗೆ ಸುಮಂಗಲೇ, ನಿನಗೆ ಶುಭ ಮಸ್ತು, ಒಳ್ಳೇದಾಗಲಿ, ತಗೋ ಪ್ರಸಾದ. ನಿನಗೆ ಜೀವನದಲ್ಲಿ ಕಷ್ಟ ಸುಖ ಎರಡೂ ಬರಲಿ. ಬೇವಿನ ಒಂದು ಸಂಕೇತ ಏನು? ಕಷ್ಟ. ಸಿಹಿ ತಿಂತಕ್ಕಂಥ ಒಂದು ಸಂಕೇತ ಕಷ್ಟ ಸುಖ ಜೀವನದಲ್ಲಿ ಸಮಾನವಾಗಿ ಬರೀ ಕಷ್ಟನೇ ಬರೋದು ಬೇಡ, ಸುಖನೇ ಬರೋದು. ಅದರಿಂದ ನೋಡಿ ಲಾಸ್ಟಿಗೆ ಒಂದು ಮಾತು ಹೇಳ್ತಿದ್ರೆ ಕಬೀರ್ ದಾಸ್, सब लोग दुख और विपत्ति के समय में भगवान का स्मरण करना ಸ್ಮರಣ करते. ಎಲ್ಲಾ ಜನಗಳು ಇವತ್ತು ಆಪತ್ತು ಕಾರ್ಯದಲ್ಲಿ ದುಃಖ ಬಂದಾಗ ಮಾತ್ರ ದೇವರನ್ನು ನೆನೀತಾರೆ. ಕೇಳಿ ಕಡೆ ಎಲ್ಲಾ ಜನರು ಜೀವನದಲ್ಲಿ ಆಪತ್ಕಾಲ ದುಃಖ ಬಂದಾಗ ಮಾತ್ರ ದೇವರನ್ನು ನೆನೀತಾರೆ. लेकिन सुख प्राप्त होने पर भगवान की याद नहीं करता. ಯಾವಾಗ ಸುಖ ಬರುತ್ತೋ ದೇವರನ್ನು ನೆನೆಯೋದನ್ನೇ ಮರೆತು ಬಿಡ್ತಾರೆ, ಪೂಜಿಸುವುದನ್ನೇ ಮರೆತು ಬಿಡ್ತಾರೆ. ತಪ್ಪು. ಕಬೀರ್ कहते हैं, कबीर दास ಹೇಳ್ತಾ ಇದ್ದಾರೆ, अगर सुख के समय में भी भगवान की याद करना, ನಮಗೆ ಸುಖ ಬಂದಾಗಲೂ ಸಂಪತ್ತು ಇದ್ದಾಗಲೂ ಭಗವಂತನನ್ನ ನಾಮಸ್ಮರಣೆ ಮಾಡೋದ್ರಿಂದ ನೆನೆಯುವುದರಿಂದ ದುಃಖ की ಸ್ಥಿತಿ ಉತ್ಪನ್ನ नहीं होती. ಖಂಡಿತವಾಗಲೂ ದುಃಖದ ಸ್ಥಿತಿ ಜೀವನದಲ್ಲಿ ಖಂಡಿತವಾಗಲೂ ಬರುವುದಿಲ್ಲ. ಸುಖ ಇದ್ದಾಗಲೂ ನಾವು ದೇವರನ್ನು ನೆನೆಯುತ್ತೇವೆ, ಕಷ್ಟ ಇದ್ದಾಗಲೂ ದೇವರನ್ನು ನೆನೆಯುತ್ತೇವೆ. ಎಲ್ಲಾ ಏಕಕಾಲದಲ್ಲಿ ಎಲ್ಲಾ ಸಮಯದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಮಾತ್ರ करने का तात्पर्य है सुख और दुख दोनों भगवान की देना है. दोनों को हम समान अनुभव से स्वीकार करेंगे. ನಾವು
ಅವೆರಡನ್ನ ಸಮಾನ ರೀತಿಯಲ್ಲಿ ತಗೋಬೇಕು. ದುಃಖನೇ ಬರುತ್ತೆ, ಸುಖನೇ ಬರುತ್ತೆ, ಎರಡು ಬರಲಿ, ಹಮಾರ ಜೀವನ ಸುಗಮ ಹೋ ಸಕ್ತಾ ಹೈ. ಆಗ ನಮ್ಮ ಜೀವನ ಸುಗಮ. ಕಷ್ಟ ಬಂದಾಗ ಹಿಗ್ಗ ಬೇಡ, ಹಿಗ್ಗ ಬೇಡ, ಕುಗ್ಗ. ಸುಖ ಬಂದಾಗ ಹಿಗ್ಗುವುದು, ಕಷ್ಟ ಬಂದಾಗ ಬೇಡಪ್ಪ मनुष्य। भगवंता हमको हमारा जीवन सुगम होने के लिए हम क्या करना चाहिए? दोनों हम समान मनोभाव से स्वीकार करें, तो सुख दुख दोनों को समान मनोभाव से स्वीकार करेंगे, तब वो जीवन सुगम हो आग ನಮ್ಮ ಜೀವನ ಸುಗಮವಾಗುತ್ತೆ। ಅಂಡರ್ಸ್ಟ್ಯಾಂಡ್? ಅರ್ಥಾಗುತ್ತಲ್ಲ ಮಕ್ಕಳೇ? ಇದನ್ನ ನಾವು ಎಷ್ಟು ಚಂದ ಹೇಳಿದಾನೆ ಕಬೀರ್ ದಾಸ್. ನೋಡಕ್ ಸಣ್ಣ ಪದ್ಯ ಇದೆ, ಇದರಲ್ಲಿ ತಿಳ್ಕೊಳ್ತಕ್ಕಂಥ ವಿಚಾರ ಸಾಕಷ್ಟು ಇವೆಲ್ಲ ಒಳ್ಳೆ. ಫಸ್ಟ್ ಇನ್ನೊಂದ್ಸಲ ನೋಡಿ, ಇನ್ನೊಂದ್ಸಲ ಒಂದನೇ ಕಾಲದಿಂದ ಕನ್ನಡದಲ್ಲಿ ಹಂಗೆ ಪದ್ಯ ತೆಗೆದು ಒಂದನೇ ಕಾಲದಲ್ಲಿ ನೀವೇನ್ ತಿಳ್ಕೊಂಡ್ರಿ ನೋಡಿ. ಮನುಷ್ಯ ಯಾವಾಗಲೂ ಕೂಡ ನೋಡಿ ಈ ಐಸ ಮನ್ ಬೋಲಿ ನಾವು ಮಾತನಾಡಬೇಕಾದ್ರೆ ಮಾತನಾಡಿದರೆ ತನ್ನ ಮನಸ್ಸಿಗೆ ಇತರರ ಮನಸ್ಸಿಗೆ ನೆಮ್ಮದಿ ಉಂಟು ಮಾಡತಕ್ಕಂಥ ಮಾತಾಡಬೇಕು. ಮನೋದರ ಮನಸ್ಸಿಗೆ ನೋವಾಗ್ತಕ್ಕಂಥ ಮಾತುಗಳನ್ನು ಎಲ್ಲೂ ಕೂಡ ಆಗುತ್ತೆ. ನನ್ನ ಮನಸ್ಸಿಗೆ ಇತರರ ಮನಸ್ಸಿಗೂ ಸಂತೋಷ ಉಂಟಾಗ್ತಕ್ಕಂಥ ಮಾತನ್ನ ಆಡಬೇಕು ಅಂತ ಒಂದನೇ ಕಾಲದಲ್ಲಿ ಹೇಳಿ. ಹೌದಾ ಮಕ್ಕಳೇ? ನೆಕ್ಸ್ಟ್ ಎರಡನೇ ಕಾಲದಾಗ ಹೇಳಿದೆ, ಸತ್ಯಕ್ಕೆ ಸಮಾನವಾದ ತಪಸ್ಸಿಲ್ಲ. ಸತ್ಯಕ್ಕೆ ಸಮಾನವಾದ ತಪಸ್ಸಿಲ್ಲ. ಸತ್ಯವಂತ ಸತ್ಯತೆಯಿಂದ ಸತ್ಯವಾಗಿ ನಡ್ಕೊಂಡ್ರೆ ಮಾತ್ರ ಅವನು ವ್ಯವಹಾರನು ಅವನ ಜೀವನನೂ ಕೂಡ ಚೆನ್ನಾಗಿರುತ್ತೆ. ಯಾರು ಸುಳ್ಳು ದಗಲ್ಬೋಜಿ ಮೋಸ ಅವನು ಮಾಡ್ತಾರೋ ಅದರಂಥ ಪಾಪದ ಕೆಲಸ ಮತ್ತೊಂದು. ಸತ್ಯವಂತನ ಹೃದಯ ಅವನು ಸತ್ಯವಾಗಿರುತ್ತದೆ. ಆ ಸತ್ಯವಂತನ ಹೃದಯದಲ್ಲೇ ಭಗವಂತ ನೆಲೆಸುತ್ತಾನೆ. ಆದ್ದರಿಂದ ನೀವು ಸತ್ಯದಿಂದ ನಡೆಯಿರಿ, ಸತ್ಯದ ಮಾರ್ಗದಲ್ಲೇ ನಡೆಯಿರಿ. ಸುಳ್ಳನ್ನು ಹೇಳ್ಬೇಡ್ರಿ, ಕಳ್ಳತನ ಮಾಡಬೇಡ್ರಿ. ಗೊತ್ತಾಯ್ತು? ಆಗ ಅದರಂಥ ಕೆಟ್ಟ ಕೆಲಸ ಮತ್ತೊಂದಿಲ್ಲ. ಇವತ್ತು ಚಿಕ್ಕದನ್ನು ಕದೀತೀರಿ, ನಾಳೆ ದೊಡ್ಡ ವಸ್ತುವನ್ನು ಕದೀತೀರಿ, ಕಳ್ಳ ಅಂತ ಪಟ್ಟ ಕಟ್ಟಿಬಿಡ್ತಾರೆ. ಆದ್ದರಿಂದ ಕಳ್ಳತನ ಮಾಡ್ತಾರೆ, ತುಂಬಾ ಡೇಂಜರ್, ಮಾಡಬಾರ್ದು, ಅದು ತಪ್ಪು. ಅಕಸ್ಮಾತ್ ಏನಾದರೂ ಒಂದಿನ ತಪ್ಪಿ ಕದ್ರಿ, ಬೇಕಾಗಿತ್ತ, ಬೇಕಿತ್ತು ನಾನು ತಗೊಂಡೆ ಅಂತ ಹೇಳ್ತೀವಿ. ಮನೆಯಲ್ಲೇ ನೀವು ಕಾಣ್ದಂಗೆ ನಿಮ್ಮ ಮಮ್ಮಿ ಹತ್ರ ಅಪ್ಪಾಜಿ ಹತ್ರ ಜೋಬಲ್ಲಿ ಏನೋ ಒಂದು 20 ರೂಪಾಯಿ 50 ರೂಪಾಯಿ ತಗೊಂಡ್ರಿ, ಕೇಳ್ತಾರೆ, ಇಲ್ಲ 50 ರೂಪಾಯಿಗಿಂತ ತೊಗೊಂಡೆ. ಇಲ್ಲ ಅಪ್ಪಾಜಿ ನನಗೆ ಬೇಕಾಗಿತ್ತು, ಅವಶ್ಯಕತೆ ಇತ್ತು, ತೊಗೊಂಡಿದ್ದೆ ಅಂತ ಹೇಳಿ ಯಾರೇನು ಮಾಡೋದು. ಇಲ್ಲ ನನಗೆ ಗೊತ್ತಿಲ್ಲ, ದೇವರನ್ನೇ ಗೊತ್ತಿಲ್ಲ, ಹಾಗೆ ಹೀಗೆ ಸುಳ್ಳು ಹೇಳೋದು. ತಪ್ಪು ಮಾಡುವುದು ಸಹಜ, ಯಾವುದೇ ಕಾರಣ ಆ ಥರ ಮಾಡ್ದಂಗೆ ನೀವು ನೋಡ್ಕೋಬೇಕು. ಇನ್ನು ನಾ ಮೂರನೇ ಪದದಲ್ಲಿ ಬಡ ಭಯತೋ ಕ್ಯಾ ಭಯ ಜೈಸೆ ಬೇಡ್ಕೋ ಪಂಕ್ತಿ ಕೋ ಛಾಯ್ ನಹೀ ಪಲ್ಲತಿ. ನೋಡಿ, ಒಂದು ಖರ್ಜೂರದ ಮರ ಅತಿ ಎತ್ತರವಾಗಿ ಬೆಳೆದಿದೆ, ಅದರಲ್ಲಿ ಯಾರಿಗೂ ಮತ್ತೊಬ್ಬರಿಗೂ ನೆರಳಿಲ್ಲ, ಹೂವಿಲ್ಲ, ಹಣ್ಣಿಲ್ಲ, ಕಾಯಿ. ಹಾಗೆ ನಮ್ಮ ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ, ಅವನಲ್ಲಿ ಹಣ, ಆಸ್ತಿ, ಅಂತಸ್ತು ಎಲ್ಲ ಇದೆ, ಆದರೆ ಮತ್ತೊಬ್ಬರಿಗೆ ಕೈ ಎತ್ತಿ 1 ಪೈಸನ್ನು ಕೊಡದೇ ಇರ್ತಕ್ಕಂಥ ಜೀವನ ಎಂಥ ಜೀವನ, ಡೇಂಜರ್. ಹೌದಾ? ಆದ್ರಿಂದ ಅವನು ಪರರಿಗೆ ಉಪಕಾರ ಮಾಡ್ತಕ್ಕಂಥ ತಿನ್ನ ಅನ್ನದಲ್ಲಿ ಅವನು ತುತ್ತು ಕೊಟ್ಟವನೇ ಅವನೇ ನಿಜವಾದ. ಲಾಸ್ಟ್ ಕಾಲದಲ್ಲಿ ಹೇಳ್ತಾ ಇದ್ದಾರೆ ದಾಸ ಶ್ರೇಷ್ಠ ಕವಿಗಳು, ದುಃಖದಲ್ಲಿ ಇದ್ದಾಗ ಮಾತ್ರ ದೇವರನ್ನು ನೆನೆಯುವುದು, ಸುಖ ಬಂದಾಗ ದೇವರನ್ನು ಮರೆಯುವುದು. ಯಾರು ಸುಖವಿದ್ದಾಗಲೂ ದೇವರನ್ನು ನೆನೆಯುತ್ತಾನೋ ಅವನಿಗೆ ಜೀವನದಲ್ಲಿ ಯಾವತ್ತೂ ಕಷ್ಟನೇ. ಅಂಡರ್ಸ್ಟ್ಯಾಂಡ್ ಮಕ್ಕಳೇ? ಅರ್ಥ ಆಯ್ತಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು. ಆಗ್ಬೋದಾ? ಥ್ಯಾಂಕ್ ಯು. ಎಷ್ಟು ನಿಮಿಷ ಆಗ್ಬೋದು? ಈಗ ಈ ಕಬೀರ್ ಕೆ ದೋಹೆಯಲ್ಲಿ ನಾನು ಹೇಳಿದ 1-2 ಶಬ್ದಗಳನ್ನ ಅರ್ಥವನ್ನ ಹೇಳ್ತಾ ಇದ್ದೀನಿ. ಆ ಅರ್ಥಗಳನ್ನು ನೀವು ಬರ್ಕೋಬೇಕಾಗುತ್ತೆ. ಗೊತ್ತಾಯ್ತಾ? ಇಲ್ಲೇ ಕೊಟ್ಟಿಲ್ಲ ನೋಡಿ ಅರ್ಥ ಏನಪ್ಪಾ ಅಂತಂದ್ರೆ, ವಾಣಿ ಅಂದ್ರೆ ವಚನ್. ವಾಣಿ ವಾಣಿ ಬರ್ಕೊಳ್ಳಿ. ವಾಣಿ ವಚನ್ ಅಂದ್ರೆ ನುಡಿ. ವಾಣಿ ವಚನ್ ನುಡಿ. ನೆಕ್ಸ್ಟ್ ಇನ್ನೊಂದು ಹೇಳ್ತದೆ, ಅಹಂಕಾರ ಅಂದ್ರೆ ಗರ್ವ. ಅಹಂಕಾರ ಅಹಂಕಾರ ಅಂದ್ರೆ ನೋಡಿ ಗರ್ವ. ಅಹಂಕಾರ ಗರ್ವ. ಗರ್ವದಿಂದ ನಾವು ಯಾವುದನ್ನೇ ಕೂಡ ಮಾತನಾಡಬಾರ್ದು. ನೋಡಿ, ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ, ಸಾಂಚ್ ಅಂದ್ರೆ ಸಚ್. ಸಾಂಚ್ ಅಂದ್ರೆ ಸಾಂಚ್
ಸಾಂಚ್ ಅಂದ್ರೆ ಸತ್ಯ, ನಾವು ಸತ್ಯದಿಂದ ನಡಿಬೇಕು ಅಂತಕ್ಕಂಥ ಮಾತು. ಆಮೇಲೆ ಹೃದಯ, ದಿಲ್ ಅಂದ್ರೆ ಹೃದಯ, ದಿಲ್ ದಿಲ್ ಇಸ್ಕ ಮತ್ಲಬ್ ಹೃದಯ. ಹೌದಾ? ಇವುಗಳಿಗೆ ನೀವು ವಾಕ್ಯದಲ್ಲಿ ಪ್ರಯೋಗ ಮಾಡ್ಕೊಂಡ್ ಬನ್ನಿ ನೋಡೋಣ. ದಿಲ್ ಅಂದ್ರೆ ಹೃದಯ ನೋಡಿ. ನೆಕ್ಸ್ಟ್ ऊंचा, ऊंचा इसका मतलब ಎತ್ತರ, ऊंचा इसका मतलब ಎತ್ತರ. ಹೌದಾ? ऊंचा ಎತ್ತರ. ನೆಕ್ಸ್ಟ್ ಇನ್ನೊಂದು ಶಬ್ದ ಕೊಡ್ತೀನಿ ನೋಡಿ. ಭಗವಾನ್ ದೇವರು, ಭಗವಾನ್ ದೇವರು, ಭಗವಾನ್ ದೇವರು. ನೋಡಿ ಮಕ್ಕಳೇ, ಈಗ ದೇವರು ಅದಕ್ಕೊಂದು ವಾಕ್ಯ ಮಾಡೋದು. मैं हर रोज भगवान का पूजा करता हूँ, ನಾನು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುತ್ತೇನೆ. ಆ ತರ ನೀವು ಮಾಡ್ತಾ ಬನ್ನಿ. वाणी वचन, हमारा वचन बहुत स्पष्ट और स्पष्ट से होना चाहिए. ನಮ್ಮ ವಚನ, ನಮ್ಮ ನುಡಿ ಯಾವಾಗಲೂ ಸ್ಪಷ್ಟವಾಗಿರಬೇಕು. ವಚನ ಅಂದ್ರೆ ನುಡಿ, ಮಾತು ಅಂತ. ಗೊತ್ತಾಯ್ತಾ? ನಮ್ಮ ನುಡಿ ಯಾವಾಗಲೂ ಸ್ಪಷ್ಟವಾಗಿರಬೇಕು. ನೆಕ್ಸ್ಟ್ ಅಹಂಕಾರ, ಗರ್ವ. हम कभी भी अहंकार से बातें नहीं करना चाहिए. ನಾವು ಯಾವಾಗಲೂ ಅಹಂಕಾರದಿಂದ ಮಾತನಾಡಬಾರದು. ನೆಕ್ಸ್ಟ್ ಶಾಂತ, ಸತ್ಯ. हम और शांत से चलना चाहिए. ನಾವು ಸತ್ಯದಿಂದ ನಡೆಯಬೇಕು. ಹೌದಾ? ನೆಕ್ಸ್ಟ್ ದಿಲ್, ದಿಲ್ ಹೃದಯ, ಹೃದಯ. तो मेरा दिल धड़क 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 होता है. ನನ್ನ ಹೃದಯ ಯಾವಾಗಲೂ ಧಕ್ 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 ಎನ್ನುತ್ತದೆ. ಹೌದಾ? मेरा हृदय क्या होता है? मेरा दिल वो धड़क 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 होता है. हाँ. नेक्स्ट ऊंचा, एत्तरा. मैंने मेरा स्कूल के आंगन में वो बड़ा ऊंचा और नारियल का पेड़ है. ನಮ್ಮ ಶಾಲೆಯ ಮೈದಾನದಲ್ಲಿ ಎತ್ತರವಾದ ತೆಂಗಿನ ಮರಗಳು ಇವೆ. ऐसा ही आप वाक्य में प्रयोग करना चाहिए. ಮಾಡ್ಕೊಂಡ್ ಬರ್ತೀರಾ ಮಕ್ಕಳೇ? ಥ್ಯಾಂಕ್ ಯು ವೆರಿ ಮಚ್.